ಸ್ನೇಹಿತರ ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ದರ್ಶನ್ ಮತ್ತು ಇಡೀ ಗ್ಯಾಂಗ್ ಈಗಾಗಲೇ ಜೈಲು ಸೇರಿ ಬರೋಬ್ಬರಿ 1 ತಿಂಗಳು ಕಳೆದು 2ನೇ ತಿಂಗಳಿಗೆ ಕಾಲಿಟ್ಟಿದೆ. 2ನೇ ತಿಂಗಳು ಹತ್ರ ಆಗ್ತಾನೆ ಬರ್ತಾ ಇದೆ. ಆದರೂ ಕೂಡ ದರ್ಶನ್ ಅಂಡ್ ಇಡೀ ಗ್ಯಾಂಗಿಗೆ ಇನ್ನೂ ಕೂಡ ವಿಮುಕ್ತಿ ಸಿಗುವಂಥ ಸಾಧ್ಯತೆ ತುಂಬ ವಿರಳ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಅದರ ಜೊತೆಗೆ ಈಗ ಈ ಪೊಲೀಸರ ತನಿಖೆ ಒಂದು ಮಹತ್ವದ ಘಟ್ಟವನ್ನು ತಲುಪಿದೆ. ಈ ಪ್ರಕರಣದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದಂಥ ಒಂದು ಸಂಗತಿ ಈಗ ಪೊಲೀಸರ ಕೈಗೆ ಸಿಕ್ಕಿದೆ. ಅದು ಬೇರೆ ಏನೂ ಅಲ್ಲ, ಅದೇ ಈ ಹತ್ಯೆ ಆದಂತಹ ರೇಣುಕಸ್ವಾಮಿಯ ಇನ್ಸ್ಟಾಗ್ರಾಮ್ ಅಕೌಂಟ್ನ ಮತ್ತು ಆತನ ವಾಟ್ಸಪ್ ಚಾಟ್ನ ಹಿಸ್ಟ್ರಿಗಳು ಮತ್ತೆ ಸಿಕ್ಕಿದ್ದಾವೆ ಅನ್ನುವಂಥದ್ದು. ಹೌದು, ರೇಣುಕಸ್ವಾಮಿಯ ಮೆಸೇಜ್ ಪ್ರಮುಖವಾಗಿ ಇಲ್ಲಿ ಇಷ್ಟು ದೊಡ್ಡ ಕೃತ್ಯ ನಡೆಯೋದಕ್ಕೆ ಪ್ರಮುಖವಾದಂಥ ಕಾರಣ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು. ಅಂದರೆ ರೇಣುಕಸ್ವಾಮಿ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದ, ಏನೇನು ಮೆಸೇಜ್ ಮಾಡಿದ್ದ, ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಅಕೌಂಟನ್ನು ಆತ ಹೊಂದಿದ್ದ, ಜೊತೆಗೆ ಆತನ ಮೊಬೈಲ್ ನಂಬರಿಂದ ಏನೆಲ್ಲ ಕೆಲಸಗಳನ್ನು ಮಾಡಬಾರ್ದ ಕೆಲಸಗಳನ್ನು ಆತ ಮಾಡಿದ್ದ, ಇವೆಲ್ಲದೂ ಕೂಡ ಪ್ರಮುಖವಾಗ್ತಿದೆ. ಜೊತೆಗೆ ಇಲ್ಲಿ ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಸಾಕ್ಷಿ ಅಥವಾ ಪ್ರಮುಖವಾದಂತಹ ಘಟನೆ ಏನಾಗಿರಬಹುದು ಅನ್ನುವಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ರೇಣುಕಸ್ವಾಮಿ ಮೆಸೇಜ್ ಮಾಡಿದ್ದಾನೆ ಕರೆಕ್ಟ್, ಯಾವುದೋ ಫೇಕ್ ಅಕೌಂಟ್ ಮಾಡಿಕೊಂಡೋ ಇನ್ನೊಂದೋ ಮತ್ತೊಂದೋ ಎಲ್ಲದೂ ಕೂಡ ಕರೆಕ್ಟು. ಆದರೆ ಆ ಮೆಸೇಜ್ಗಳಿಗೆ ರಿಪ್ಲೈ ಏನಂತೇಳಿ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದಲ್ವಾ. ಈಗ ಪವಿತ್ರ ಗೌಡಗೆ ಈತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅನ್ನೋದು ಕರೆಕ್ಟ್, ಬಟ್ ಅದಕ್ಕಿಂತ ಮುಂಚೆ ಆಕೆ ಏನಾದರೂ ರಿಪ್ಲೈ ಮಾಡಿದ್ಲ, ರೆಸ್ಪಾನ್ಸ್ ಮಾಡಿಲ್ಲ ರೇಣುಕಸ್ವಾಮಿಗೆ, ಅಥವಾ ಆರಂಭದಲ್ಲಿ ಆಕೆಯು ಕೂಡ ಫ್ಲರ್ಟ್ ಮಾಡಿ ನಂತರ ಏನಾದರೂ ಇದು ಕೋಪಕ್ಕೆ ಹೋಗ್ತಿದೆ ಅನ್ನುವಂಥ ಹಂತಕ್ಕೆ ಬಂದ ನಂತರ, ಅಥವಾ ಆ ಸಂದರ್ಭದಲ್ಲಿ ಅಲರ್ಟ್ ಆದಂಥ ಪವಿತ್ರ ಗೌಡ ನಂತರ ತನ್ನ ಪ್ಲೇಟನ್ನು ಬದಲಾಯಿಸಿಲ್ಲ. ಹೀಗೆ ನಾನಾ ಅನುಮಾನಗಳು ಕೂಡ ಈ ಪ್ರಕರಣದಲ್ಲಿರೋದ್ರಿಂದ ಸಹಜವಾಗಿ ಈ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗ್ತದೆ. ಸೊ ದಟ್ ಅದಕ್ಕೆ ಇಂಪಾರ್ಟೆಂಟ್ ಆಗಿದ್ದೇನು ಹೇಳಿ ಈ ರೇಣುಕಸ್ವಾಮಿಯ ಮೊಬೈಲು. ಆದರೆ ಈ ಹತ್ಯೆ ಮಾಡಿದಂಥ ಗ್ಯಾಂಗ್ ಇದೆಯಲ್ಲ, ಡೆವಿಲ್ ಗ್ಯಾಂಗು, ಇದೇನು ಮಾಡುತ್ತೆ, ರೇಣುಕಸ್ವಾಮಿಯ ಮೊಬೈಲನ್ನು ಕೂಡ ಬಿಸಾಡಿರುತ್ತೆ, ನಾಶ ಮಾಡಿರುತ್ತೆ. ಸೊ ದಟ್ಟು ರೇಣುಕಸ್ವಾಮಿಯ ಮೊಬೈಲನ್ನು ರಿಟ್ರೀವ್ ಮಾಡ್ಕೊಳ್ಳೋದು ಅಥವಾ ಕಂಪ್ಲೀಟ್ ಡಾಟಾವನ್ನು ರಿಟ್ರೀವ್ ಮಾಡ್ಕೊಳ್ಳೋದು ದೊಡ್ಡ ಚಾಲೆಂಜಸ್ ಆಗಿತ್ತು. ಅದರಲ್ಲೀಗ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಕೊನೆಗೂ ಕೂಡ ರೇಣುಕಸ್ವಾಮಿಯ ಕಂಪ್ಲೀಟ್ ಹಿಸ್ಟ್ರಿಗಳನ್ನು ಆತನ ಅಕೌಂಟ್ ಹಿಸ್ಟ್ರಿ ಆಗಿರ್ಬೋದು, ಚಾರ್ಟ್ ಹಿಸ್ಟ್ರಿ ಆಗಿರ್ಬೋದು, ಜೊತೆಗೆ ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಏನೇನು ಡಾಟಾಗಳು ಇದ್ದಾವೋ ಆ ಎಲ್ಲ ಡಾಟಾಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಹಾಗಾದರೆ ಹೇಗದು, ಜೊತೆಗೆ ಇದು ಈ ಪ್ರಕರಣಕ್ಕೆ ಎಷ್ಟು ಇಂಪಾರ್ಟೆಂಟು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ರೇಣುಕಸ್ವಾಮಿಯ, ಚಿತ್ರದುರ್ಗದ ರೇಣುಕಸ್ವಾಮಿಯ ಈ ಹತ್ಯೆ ಪ್ರಕರಣ ಏನಿದೆ, ಇದು ದೇಶದಾದ್ಯಂತ ಭಾರಿ ಸುದ್ದಿಯಾದಂಥ ಪ್ರಕರಣ. ಈ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಮತ್ತು ಸಹಚರರು ಈ ಕೃತ್ಯವನ್ನು ನಡೆಸಿದ್ದು ಯಾಕೆ ಅನ್ನುವಂಥದ್ದು ಬೇಸಿಕ್ ಆಗಿ ಇದ್ದಂಥ ಅನುಮಾನ. ಇದಕ್ಕೆ ಮೊದಲ ಅರ್ಥದಲ್ಲೇ ಸಿಕ್ಕಿತ್ತು ಏನು ಅಂತ ಹೇಳಿದ್ರೆ ಕಾರಣ, ಇಲ್ಲಿ ಚಿತ್ರದುರ್ಗದ ರೇಣುಕಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಕಳಿಸ್ತಿದ್ದ ಅನ್ನುವಂಥ ಕಾರಣದಿಂದನೇ ಈ ಕಿರಿಕ್ ಶುರುವಾಗಿದ್ದು, ಅಂತಿಮವಾಗಿ ಅದು ಅಂತ್ಯವಾಗಿದ್ದು ಈ ಹತ್ಯೆಯಲ್ಲಿ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಇಡೀ ದುರಂತಕ್ಕೆ ಕಾರಣವಾಗಿದ್ದು ಏನು, ಮೆಸೇಜ್ಗಳು. ಹೌದು, ಹಾಗಾದರೆ ಈ ಮೆಸೇಜು ಯಾವ ರೀತಿ ಇತ್ತು, ಮೆಸೇಜ್ನ ಹಿನ್ನೆಲೆ ಏನು, ಆಮೇಲೆ ಈತನ ಹಿನ್ನೆಲೆ ಏನು, ಈತ ಎಷ್ಟು ಅಕೌಂಟನ್ನು ಹೊಂದಿದ್ದ ಮತ್ತು ಎಷ್ಟು ಜನರಿಗೆ ಇದೇ ರೀತಿ ಮೆಸೇಜ್ ಮಾಡಿದ್ದ ಅನ್ನೋದು ಪ್ರಮುಖವಾಗಿ ಈ ಹೈ ಪ್ರೊಫೈಲ್ ಕೇಸ್ನ ಸಾಕ್ಷಿಯಾಗಿರ್ತದೆ. ಹೀಗಾಗಿ ಇದು ಅಂತಿಮವಾಗಿ ಕೂಡ ಈಗ ಪೊಲೀಸರ ಕೈ ಸೇರಿದೆ. ಈ ಸಾಕ್ಷಿಯೇ ಪೊಲೀಸರ ಕೈ ಸೇರಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಈ ಕೇಸ್ನಲ್ಲಿ A1 ಆಗಿರುವಂಥ ಪವಿತ್ರ ಗೌಡ ಇರ್ಬೋದು, A2 ಆಗಿರುವಂಥ ದರ್ಶನ್ ಆಗಿರ್ಬೋದು, ಜೊತೆಗೆ ಇನ್ನುಳಿದವರು ಆಗಿರ್ಬೋದು, ಎಲ್ಲರದ್ದು ಪಾತ್ರ ಇದೆ. ಬಟ್ ಪಾತ್ರ ಇರೋದಕ್ಕಿಂತ ಮುಂಚೆ ರೇಣುಕಸ್ವಾಮಿಯನ್ನೇ ಈ ರೀತಿ ಇಷ್ಟು ಕ್ರೂರವಾಗಿ ಸಾಯಿಸಬೇಕು ಅಥವಾ ಮುಗಿಸಬೇಕು ಅನ್ನುವಂತಹ ಆಲೋಚನೆ ಅವ್ರಿಗೆ ಬರುತ್ತೆ ಅಂತ ಹೇಳಿದ್ರೆ ಅಷ್ಟು ಕೆಟ್ಟ ಮೆಸೇಜನ್ನು ಆತ ಮಾಡಿದ್ದ ಅನ್ನೋದು ಕನ್ಫರ್ಮ್. ಹಾಗಾದರೆ ಏನು ಮಾಡಿದ್ದ ಅದು ಬೇಕಲ್ವಾ. ಅದನ್ನು ರಿಟ್ರೀವ್ ಮಾಡಲಿಕ್ಕೆ ಪೊಲೀಸರು ಸಿಕ್ಕಾಬಟ್ಟೆ ಶ್ರಮವನ್ನು ಹಾಕಿದರು. ಯಾಕೆ ಅಂತ ಹೇಳಿದ್ರೆ ರೇಣುಕಸ್ವಾಮಿಯ ಮೊಬೈಲನ್ನು ಈ ಹತ್ಯೆ ಮಾಡಿದಂಥ ಗ್ಯಾಂಗ್ ಏನು ಮಾಡುತ್ತೆ, ಕಂಪ್ಲೀಟಾಗಿ ನಾಶ ಮಾಡಿಬಿಡುತ್ತೆ. ಎಲ್ಲಿ ಏನು ಹೇಗೆ ಏನು ಮಾಡಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಕೆಸರಿನ ಅಡಿ ಹೋಗಿದೆಯೋ ಅಥವಾ ಇವರೇನಾದರೂ ಸರ್ವನಾಶ ಮಾಡಿದಾರೋ ಬೆಂಕಿ ಹಾಕಿ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಬಟ್ ಆದರೆ ಪೊಲೀಸರು ಏನು ಮಾಡಿದ್ದಾರೆ, ಇದರಲ್ಲಿ ಇನ್ನೊಂದು ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದೇ ರೇಣುಕಸ್ವಾಮಿಯ ನಂಬರ್ನಲ್ಲಿ ಮತ್ತೊಂದು ಸಿಮ್ಮನ್ನು ಖರೀದಿ ಮಾಡ್ತಾರೆ. ಎಲ್ಲ ಅಕೌಂಟನ್ನು ಕೂಡ ಮತ್ತೆ ಆ್ಯಕ್ಟಿವ್ ಮಾಡ್ಕೊಳ್ತಾರೆ, ಆ್ಯಕ್ಟಿವ್ ಮಾಡಿಕೊಂಡು ಎಲ್ಲವನ್ನು ಕೂಡ ಡಾಟಾ ಮೂಲಕ ಕಲೆಕ್ಟ್ ಮಾಡ್ತಾರೆ. ಒಂದು ಪೆನ್ಡ್ರೈವ್ಗೆ ಹಾಕ್ಕೊಳ್ತಾರೆ. ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಅಲ್ಲಿ ಮೇಜರಾಗಿ ಬೇಕಾಗಿರೋದೇನು, ರೇಣುಕಸ್ವಾಮಿಯ ಮೊಬೈಲ್ನಿಂದ ಎಷ್ಟು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಿದ್ದವು, ಆ ಫೇಕ್ ಅಕೌಂಟ್ನಿಂದ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದ, ಏನು ಅಂತ ಹೇಳಿ ಮೆಸೇಜ್ ಮಾಡಿದ್ದ,
ಜೊತೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಇತರ ಚಾಟಿಂಗ್ ಆ್ಯಪ್ಗಳ ಮೂಲಕನೂ ಈತ ಚಾಟನ್ನು ಮಾಡ್ತಾ ಇದ್ನ. ಆಮೇಲೆ ಈ ನಂಬರಿಂದ ಯಾವ್ಯಾವ ಚಾಟ್ ಅಪ್ಲಿಕೇಶನ್ಗಳು ರಿಜಿಸ್ಟರ್ ಆಗಿದ್ದಾವೆ, ಅದ್ರ ಜೊತೆಗೆ ಆತ ಚಾಟ್ ಮಾಡಿರೋದಂಥ ಹಿನ್ನೆಲೆ, ಏನೇನು ಚಾಟ್ ಮಾಡಿದ್ದಾನೆ, ಏನೇನು ಉಲ್ಲೇಖ ಮಾಡಿದ್ದಾನೆ, ಏನೆಲ್ಲ ಮಾತನಾಡಿದ್ದಾನೆ, ಜೊತೆಗೆ ಆತನ ಮೆಸೇಜಿಗೆ ಬಂದಿರುವಂಥ ರಿಪ್ಲೈ ಮತ್ತು ಯಾರ್ಯಾರಿಗೆ ಈ ರೀತಿ ಮೆಸೇಜನ್ನು ಮಾಡಿದ್ದಾನೆ ಅನ್ನೋದು ಪ್ರಮುಖವಾಗ್ತದೆ. ಜೊತೆಗೆ ಕಾಲ್ ಲಿಸ್ಟು ಸಿಕ್ಕಿದ್ರೆ ಇವೆಲ್ಲದೂ ಕೂಡ ಅತಿ ಮುಖ್ಯ ಆಗ್ತದೆ. ಇವೆಲ್ಲದನ್ನು ಕೂಡ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಶತಪ್ರಯತ್ನವನ್ನೇ ಮಾಡಿದರು. ಯಾಕಂತ ಹೇಳಿದ್ರೆ ಇದು ಏನಾಗುತ್ತೆ, ಈ ಇಡೀ ಪ್ರಕರಣಕ್ಕೆ ಬೇಸಿಕ್ ಇನ್ಫಾರ್ಮೇಷನ್ ಆಗ್ತದೆ. ಅಂದರೆ ಪ್ರಕರಣ ಶುರುವಾಗಿದ್ದು ಎಲ್ಲಿಂದ ಅನ್ನೋದು ಎಲ್ಲಿ ಕ್ಲಿಯರ್ ಆಗ್ತದೆ. ಜೊತೆಗೆ ರೇಣುಕಸ್ವಾಮಿ ಎಂಥವನು ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಆತ ವಿಕೃತವಾಗಿ ಮೆಸೇಜ್ ಮಾಡ್ತಿದ್ದ ಅನ್ನೋದು ಸತ್ಯನ ಸುಳ್ಳ, ಅಥವಾ ಸತ್ಯ ಆಗಿದ್ದರೆ ಆತ ಹೀಗೆ ಯಾರ್ಯಾರಿಗೆ ಮಾಡಿದ್ದ, ಇವೆಲ್ಲದೂ ಕೂಡ ಗೊತ್ತಾಗುತ್ತೆ. ಮತ್ತು ಬೇರೆ ಯಾವುದಾದ್ರೂ ನಟಿಗೆ ಈಗ ಆರೋಪಗಳು ಬಂದಿತ್ತು ನೋಡಿ, ನನಗೂ ಕೂಡ ಈ ಅಕೌಂಟಿಂದ ಮೆಸೇಜ್ ಬಂದಿತ್ತು, ನನಗೂ ಕೂಡ ಮೆಸೇಜ್ ಮಾಡಿದ್ದ, ಹೀಗೆ ಆರೋಪಗಳು ಕೇಳಿ ಬಂದಿತ್ತು ಇವೆಲ್ಲದೂ ಕೂಡ ಈಗ ಹೊರಗಡೆ ಬರುತ್ತೆ. ಅದ್ರ ಜೊತೆಗೆ ಪವಿತ್ರಗೌಡ ರಿಪ್ಲೈ ಕೂಡ ಗೊತ್ತಾಗ್ತದೆ, ಏನಂತೇಳಿ ರಿಪ್ಲೈ ಮಾಡಿದ್ಲು. ಜೊತೆಗೆ ಪವಿತ್ರಗೌಡ ಆರಂಭದಲ್ಲಿ ಏನಾದರೂ ಕ್ಲೋಸ್ ಆಗಿದ್ದು ನಂತರ ದೂರ ಆದ್ಲ, ಅಥವಾ ಫೇಕ್ ಅಕೌಂಟ್ ಆಗಿರೋದ್ರಿಂದ ಅವಳಿಗೂ ಕೂಡ ಆತ ಯಾರು ಏನು ಅನ್ನೋದು ಗೊತ್ತಿಲ್ಲ, ಅವನು ಎಷ್ಟು ಸೌಂದರ್ಯವಂತ ಅನ್ನೋದು ಬಹುಶಃ ಪವಿತ್ರಗೌಡಗೆ ಗೊತ್ತಿರಲಿಲ್ಲ. ಹಾಗಾಗಿ ಚಾಟ್ ಮಾಡಿ ನಂತರ ಆತನ ಅಸಲಿ ಮುಖವನ್ನು ನೋಡಿದ ಬಳಿಕ ಶಾಕ್ ಆಗಿ ಸೈಲೆಂಟ್ ಆಗಿದ್ಲ. ಅದು ಇವನಿಗೆ ತಡೆಯೋಕ್ಕಾಗಲಿಲ್ವಾ? ಇವನಿಗೆ ಮದುವೆ ಆಗಿದೆ, ಮಗು ಹೊಟ್ಟೆಯಲ್ಲಿದೆ, ಹೆಂಡತಿ ಹೊಟ್ಟೆಯಲ್ಲಿ ಮಗು ಇದೆ, ಬಟ್ ಅದ್ಯಾವುದು ಕೂಡ ಈತನ ತಲೆಯಲ್ಲಿ ಇರಲಿಲ್ವಾ, ರೇಣುಕಸ್ವಾಮಿ ತಲೆಯಲ್ಲಿ ಇರಲಿಲ್ವಾ? ಅಥವಾ ಇವರೆಲ್ಲರೂ ಕೂಡ ಸುಳ್ಳು ಹೇಳ್ತಿದ್ದಾರೆ, ರೇಣುಕಸ್ವಾಮಿ ಆ ರೀತಿಯಾದಂಥ ವ್ಯಕ್ತಿನೇ ಅಲ್ಲ, ಆದರೂ ಕೂಡ ಆತ ನಮ್ಮನ್ನ ಕಂಪ್ಲೀಟಾಗಿ ಇಮೇಜನ್ನು ಡ್ಯಾಮೇಜ್ ಮಾಡಬೇಕು ಅಂತೇಳಿ ಹೀಗೆ ಹೇಳ್ತಿದ್ದಾರೆ. ಹೀಗೆ ಸಾಕಷ್ಟು ಅಂಶಗಳಿದ್ದಾವೆ. ಜೊತೆಗೆ ದರ್ಶನ್ ಮನೆಯ CCTVಯನ್ನು ಕೂಡ ಪರೀಕ್ಷೆ ಮಾಡಿದ್ದಾರೆ. ಅದು ಕೂಡ ಇಲ್ಲಿ ಪ್ರಮುಖ ಸಾಕ್ಷಿ ಆಗ್ತದೆ. ಅದು ಹೇಗೆ ಹೇಳ್ತಾ ಹೋಗ್ತೀನಿ ನೋಡಿ. ನಾನಿವಾಗ ಪ್ರಮುಖವಾಗಿ ನಿಮಗೆ ಹೇಳ್ತಾ ಇರೋದು ಏನು ಹೇಳಿ, ಮೊಬೈಲ್ಗಳು ಈಗ ರಿಟ್ರೀವ್ ಆಗಿದ್ದಾವೆ. ಅದರಲ್ಲಿ ಇರುವಂಥ ಡಾಟಾಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾ ಎಲ್ಲದರಲ್ಲೂ ಕೂಡ ಈತನ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ಅದಕ್ಕೆ ರಿಪ್ಲೈ ಏನು ಅನ್ನೋದು ನೋಡಿದ್ದಾರೆ ಅಥವಾ ನೋಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಪೆನ್ಡ್ರೈವ್ಗೆ ಹಾಕಿಸ್ಕೊಂಡು ಬಂದು ಅದನ್ನು ಸರ್ಚ್ ಮಾಡ್ತಿದ್ದಾರೆ ಕಂಪ್ಲೀಟು. ಅದು ಸುಮಾರು ಟೈಮ್ ಬೇಕು ಬಿಡಿ. ಇವೆಲ್ಲವನ್ನು ಕೂಡ ಅವರು ನಂತರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ, ಏನೇನು ಮೆಸೇಜ್ ಇತ್ತು, ಏನು ಕತೆ ಅನ್ನುವಂಥದ್ದು. ಅದೇ ರೀತಿ ಇಲ್ಲೂ ಕೂಡ ನಡೆದಿದೆ ಅನ್ನುವಂಥದ್ದು ಪ್ರಮುಖ. ಇದರ ಜೊತೆಗೆ ಮತ್ತೊಂದು ಸಾಕ್ಷಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅದೇನು ಅಂತ ಹೇಳಿದರೆ ದರ್ಶನ್ ಮನೆಯ CCTV ಫುಟೇಜ್. ದರ್ಶನ್ ಮನೆಯ CCTV ಫುಟೇಜ್ನಲ್ಲಿ ಈ ಕೃತ್ಯ ನಡೆದ ಬಳಿಕ ಅವರೆಲ್ಲರೂ ಕೂಡ ಪಾರ್ಟಿಯನ್ನು ಮಾಡಿ ನಂತರ ಮನೆಗೆ ಬಂದು ಮತ್ತೊಂದು ಮೀಟಿಂಗನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಎಲ್ಲರೂ ಕೂಡ ಒಟ್ಟಿಗೆ ಕೂತು ಮೀಟಿಂಗನ್ನು ಮಾಡಿದ್ದಾರೆ. ಮೀಟಿಂಗನ್ನು ಮಾಡಿಬಿಟ್ಟು ಸಂತೈಸುವಂಥ ಕೆಲಸವನ್ನು ಮಾಡೋಣ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಒಂದು ರೀತಿಯಲ್ಲಿ ಇದು ಏನೋ ಒಂದು ಸ್ಟ್ರಾಟಜಿಯನ್ನು ಮಾಡಲೇಬೇಕು, ಈ ಪ್ರಕರಣದಿಂದ ಹೊರಗಡೆ ಬರಲೇಬೇಕು ಅನ್ನೋದು ಇವರ ಪ್ಲ್ಯಾನ್ ಆಗಿತ್ತು. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಂಡ್ರು. ಇನ್ನು ಸಂಧಾನದ ಮಾತು ಬಂತಲ್ವ, ಸಂಧಾನಕ್ಕೆ ಹೋಗಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಇತ್ತೀಚೆಗೆ ವಿನೋದ್ ರಾಜ್ ಕೂಡ ಇವ್ರ ಮನೆಗೆ ಹೋಗಿ ಒಂದು ಚೆಕ್ಕನ್ನು ಕೊಟ್ಟು ಸಹಾಯ ಮಾಡಿ ಬಂದಿದ್ರು. ಆಗಲೇ ಒಂದು ಮಾತುಗಳು ಕೇಳಿ ಬಂದಿತ್ತು, ಸಂಧಾನಕ್ಕೆ ಹೋಗಿದ್ದು ವಿನೋದ್ ರಾಜ್ ಅಂತ ಹೇಳಿ. ಬಟ್ ವಿನೋದ್ ರಾಜ್ ತಳ್ಳಿ ಹಾಕಿದರು, ಆಮೇಲೆ ಮನೆಯವರು ಕೂಡ ತಳ್ಳಿ ಹಾಕಿದರು. ಆದರೆ ಈಗ ಇನ್ನೊಂದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು ಏನಂತ ಹೇಳಿದ್ರೆ, ಈ ಕೃತ್ಯ ನಡೆದ ಒಂದು ದಿನಗಳ ಒಳಗೆ ಪೊಲೀಸರು ಇವರನ್ನು ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವತಃ ಆರೋಪಿಗಳೇ ಇವ್ರ ಮನೆಗೆ ಹೋಗಿ, ಯಾರ ಮನೆಗೆ, ಈ ರೇಣುಕಸ್ವಾಮಿಯ ಮನೆಗೆ ಹೋಗಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು, ರಾಜಿ ಮಾಡಿಕೊಳ್ಳುವಂಥ ಯತ್ನವನ್ನು ಮಾಡಿದರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಹೀಗಾಗಿಯೇ ಈ ಪ್ರಕರಣ ಇಷ್ಟು ಸೀರಿಯಸ್ ಆಗಿರೋದು. ಪೊಲೀಸರು ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡದೇ ಇರುವಂಥದ್ದು ಮತ್ತು ಬೇಲ್ ರಿಜೆಕ್ಟ್ ಮಾಡ್ತಿರೋದು ಇದೇ ಕಾರಣಕ್ಕೆ ಅನ್ನೋದು ಎಲ್ಲಿಗೆ ಕ್ಲಿಯರ್ ಆಯಿತು. ಬಟ್ ಇದು ಇಲ್ಲಿಗೆ ನಿಲ್ಲುತ್ತಾ? ಖಂಡಿತ ಇಲ್ಲ. ಇನ್ನೂ ಕೂಡ ಪೊಲೀಸರು ಈ ಎಲ್ಲ ಆಯಾಮದಲ್ಲೂ, ಈಗ ಮೊಬೈಲ್ದೆಲ್ಲ ಹಿಸ್ಟ್ರಿಗಳು ಹೊರಗಡೆ ಬರಬೇಕು. ಅದು ಇನ್ನೆಷ್ಟು ರೋಚಕವಾಗಿರುತ್ತೋ ಅದನ್ನು ನಿಮ್ಮ ಮುಂದೆ ಪಿನ್ ಟು ಪಿನ್ ಮಾಹಿತಿಯನ್ನು ಇಡ್ತೀನಿ. ಆ ಇನ್ಫಾರ್ಮೇಷನ್ಸ್ ಹೊರಗಡೆ ಬಂದ ತಕ್ಷಣವೇ ಒಂದೊಂದೇ ಇನ್ಫಾರ್ಮೇಷನ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ದರ್ಶನ್ ಮನೆಯ CCTV ಇರ್ಬೋದು, ಜೊತೆಗೆ ರೇಣುಕಸ್ವಾಮಿಯ ಮನೆಗೆ ಹೋಗಿ ಸಂಧಾನದ ಯತ್ನ ಇರ್ಬೋದು, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.